ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾಬಾರ್. ಆತ್ಮೀಯರೇ, ಬೆಳಗಾವಿಯ DCC ಬ್ಯಾಂಕಿನ ಬಗ್ಗೆ ಈಗಾಗಲೇ ನೀವು ನಿರಂತರವಾಗಿ ಕೇಳ್ತಾ ಇದ್ದೀರಿ. ಮಾಧ್ಯಮದಲ್ಲಿ ದೊಡ್ಡ ಚರ್ಚೆನೂ ಆಗ್ತಾಯಿದೆ. ಅದರಲ್ಲೂ ಅದು ಮೊದಲು 4 ಎಕರೆ ಇದ್ದಿದ್ದು ಇವತ್ತು 5 ಎಕರೆ ಸಮಥಿಂಗ್ ಆಗಿದೆ. ಆ ಜಾಗೆಯ ಮೇಲೆ, ಅದು ಸರ್ಕಾರಿ ಜಾಗದ ಮೇಲೆ ಅದು ಹೆಂಗೆ ಕನ್ವರ್ಟ್ ಆಯಿತು ಕರ್ನಾಟಕ ಸರ್ಕಾರ ಅಂತೇಳಿ, ಅದು ಹೇಗೆ ಬಂತು ಇನ್ನೊಬ್ಬ ನಮ್ಮ ಮುಸ್ಲಿಂ ಬಾಂಧವರಿಗೆ. ನಂತರದಲ್ಲಿ ಅದು ಯಾವ ರೀತಿಯಾಗಿ ಇದನ್ನು ಖರೀದಿ ಆದರು, ಅದು 5 ಕೋಟಿಗೆ, ಅದ್ರ ಮೇಲೆ 125 ಕೋಟಿ. ಇದು ಹಾಗೆ ಏನೋ ಒಂದು ಸಹಜವಾಗಿ ನಮ್ಮ ಬಾಚೆ ಜಾರಕಿಹೊಳಿ ಆಗಿರ್ಬೋದು, ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಾಗಿರೋಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಾಗಿರ್ಬೋದು, ಯಾಕೆ ಈ ಮಾತನಾಡಿದ್ರು ಗೊತ್ತಾಗಲಿಲ್ಲ. ಆದರೆ ಆ ಮಾತಿನ ಬೆನ್ನು ಹತ್ತಿದಂಥ ನಮ್ಮ ಸ್ಟ್ರಿಂಗ್ ಆಪ್ರೇಟರ್ಸ್ ಅಥವಾ ನಮ್ಮ ಸಂಶೋಧನಾತ್ಮಕವಾದಂತಹ ಪತ್ರಕರ್ತರು ಬೆನ್ನತ್ತೆ ಅದರ ವಸ್ತುಸ್ಥಿತಿಯನ್ನು ಜಗದ ಮುಂದೆ ತಂದಿಟ್ಟಿದ್ದಾರೆ. ಈಗ ಜೋರ್ದಾರಾಗಿ ಚರ್ಚೆ ನಡೀತಾ ಇದೆ. ಅದು ಹೆಂಗೆ ಕೊಟ್ಟರು, 100 ಕೋಟಿ ಸಹಿತ ಕಿಮ್ಮತ್ತು ಆಗೋದಿಲ್ಲ ಆ ಜಾಗ, ಅದನ್ನು 125 ಕೋಟಿ ಕೊಟ್ಟಿದ್ದ ಹಾಗೆ ಹೇಳ್ಬೋದು. ಅದಕ್ಕೆ ಮತ್ತೇನು ಇಲ್ಲ 700 ಕೋಟಿ ರೂಪಾಯಿದು ಬಿಲ್ಗಳಿದ್ದಾವೆ, ಹಾಗೆ ಹೀಗೆ ನಾವು ಸಬೂಬು ಹೇಳ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಟ್ ಅದರ ಮೇಲೆ DCC ಬ್ಯಾಂಕಿನ ಆಡಳಿತ ಮಂಡಳಿ ಕೊಟ್ಟಿತ್ತು ಹೆಂಗೆ ಅನ್ನುವಂಥದ್ದು. ಈಗ DCC ಬ್ಯಾಂಕಿನ ಮೇಲೆ ಬ್ಲೇಮ್ ಬರ್ತಾ ಇದೆ. ಯಾಕಂದರೆ DCC ಬ್ಯಾಂಕಿನ ಬಗ್ಗೆ ಮೊದಲಿಂದ ಕೆಲವೊಂದಿಷ್ಟು ಆರೋಪಗಳು ಮತ್ತೇನು ಬರ್ತಾಯಿದ್ವು. ಆದರೂ ಅದರ ಮನುಷ್ಯ ನಿಮಗೊಂದು ಮಾತು ಹೇಳ್ತೀನಿ, ಗೆಲ್ಲೋ ಮುಂದೆ ಯಾವ ಮಾತು ಬರೋದಿಲ್ಲ. ಸ್ವಲ್ಪ ಏನಾದರೂ ಎಡವಟ್ಟಾದ್ರೆ ಸ್ಟಾರ್ಟ್ ಆಗಿಬಿಡ್ತಾವೆ. ಈಗ ಹಂಗಾಗಿದೆ ಪರಿಸ್ಥಿತಿ. ಏನೋ 5-6 ಸಾವಿರ ಕೋಟಿ ರೂಪಾಯಿ ಉಳಿಸ್ಕೊಟ್ರು ನಮ್ಮ ಹಿಂದಿನ ಕತ್ತಿಯವ್ರ ಸಮಯದಲ್ಲೇ. ಹೀಗಾಗಿ ಏನೋ ಒಂದಿಷ್ಟು ಅಲ್ಲಿ ಇಲ್ಲ ತಪ್ಪಾಗಿದ್ದು ಸಹಿತ ಹೊರಗೆ ಕಂಡು ಬರಲಿಲ್ಲೇನೋ ಇದ್ರೂ ಇರ್ಬೋದು, ಯಾರಿಗೂ ಗೊತ್ತು. ಇತಿಹಾಸ ಗರ್ಭದಲ್ಲಿ ಏನೋದು ಗೊತ್ತಿಲ್ಲ. ಆದ್ರೆ ಗೊತ್ತಿರೋದ್ರ ಬಗ್ಗೆ ನಾವು ಮಾತಾಡೋಕ್ಕಿಂತ ಊಹೆ ಮಾಡೋದು ತಪ್ಪಾಗ್ತದೆ. ಬಟ್ ಆದರೂ ಇಂಥ ಒಂದು ದೊಡ್ಡ ಘಟನೆ ಆಗ್ತದಂದ್ರೆ ಇನ್ನೂ ಎಷ್ಟಿರ್ಬೋದು ಅನ್ನೋಂಥ ಪ್ರಶ್ನೆಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಹೊಸ ಬದಲಾವಣೆ ಆಗ್ಯದ. ಇಲ್ಲಿ ನಾವು ತಿಳ್ಕೊಬೇಕಾಯ್ತು ಭಾಳ ಮಹತ್ವದ. ಏನಂದ್ರೆ ಇಲ್ಲಿವರೆಗೆ ಏನಾಗಿತ್ತು ಅಂದ್ರೆ, ಒಂದು ವಿಶೇಷವಾಗಿ DCC ಬ್ಯಾಂಕ್ ಇಲೆಕ್ಷನ್ ಬರೋವರೆಗೆ ನಮ್ಮದು ಏರಿಯಾದಲ್ಲಿ ನೀವು ಬರೋಂಗಿಲ್ಲ, ನಿಮ್ಮದು ಏರಿಯಾದಾಗ ನಾವು ಬರೋದಿಲ್ಲ ಅನ್ನೋಂಥ ಒಂದು ವಾತಾವರಣ ಇರೋದರಿಂದ ಹೆಚ್ಚು ವಿಶೇಷವಾಗಿ ಎಲ್ಲರೂ ಬೆಡರ್ಪಾಲ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತೇಳಿ ದೂರ ಸರಿತಾಯಿದ್ರು. ಆದರೆ ಯಾವಾಗೇನೋ ನಮ್ಮ ಜಾರಕಿಹೊಳಿ ಸಹೋದರ ತಲೆಯಲ್ಲಿ ಹುಕ್ಕೇರಿ ಭಾಗಕ್ಕೆ ಎಂಟ್ರಿ ಹಾಕಬೇಕಂತ ಬಂತೋ ಅಲ್ಲಿಗೆ ಇದು ಹೊಸ ಸಮಸ್ಯೆ ಸ್ಟಾರ್ಟ್ ಆಗಿಬಿಡ್ತು. ಒಂದು ರೀತಿಯಿಂದ ಇದು ಒಳ್ಳೆಯದಿನ. ಯಾಕೆಂತಂದರೆ ಒಂದು ಪ್ರಜಾಪ್ರಭುತ್ವ ವಾತಾವರಣ ಎರಡೂ ಕಡೆ ಆಗುವಂಥ ಪ್ರಸಂಗ ಇವತ್ತು ಬಂದದ. ಹುಕ್ಕೇರಿ ಭಾಗದಲ್ಲಿ ಇರ್ಬೋದು, ಹುಕ್ಕೇರಿ ಭಾಗದಲ್ಲೂ ಕತ್ತಿರ್ಬೋದು, ಯಾರೋ ಮಾತಾಡೋಂಥ ಪರಿಸ್ಥಿತಿ ಒಳಗೆ ಅವತ್ತೂ ಇರಲಿಲ್ಲ, ಇವತ್ತಿದ್ದರೂ ಗೊತ್ತಿಲ್ಲ. ನಮ್ಮ ಭಾಗದಲ್ಲೂ ಅದೇ ಗೋಕಾಕ್ ಮತ್ತು ಮುಳ್ಗಿ ಭಾಗದಲ್ಲೂ ಜಾರಕಿಹೊಳಿ ಸಹೋದರ ವಿರೋಧವಾಗಿ ಅಥವಾ ತಪ್ಪುಗಳಿದ್ದಾಗ ಹೇಳುವಂಥ ಶಕ್ತಿ ಯಾರಿಗೂ ಇರಲಿಲ್ಲ. ಆದರೆ ಇದು ಏನು ಎಂಟ್ರಿ ಆದರೂ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ಹೊಸ ಗಾಳಿ ಬಂದಂಗೆ ಆಯಿತು. ಜನರು ಇವು ನಿಧಾನಕ್ಕೆ ಏನು ಮಾಡ್ತಾಯಿದ್ದಾರೆ ಅಂದ್ರೆ ತಮಗೆ ಅನಿಸಿದ ಅನಿಸಿಕೆಗಳನ್ನು ನಮ್ಮದೇ ಮಾತಾಡ್ತಾ ಇರ್ತಾರೆ, ಹೇಳ್ತಾ ಇದ್ದಾರೆ. ಇಲ್ಲಿ ಹಿಂಗದಪ್ಪ, ಇಲ್ಲಿ ಹಿಂಗದ. ಇವತ್ತು ನೋಡಿ ಬಾಬುಗೌಡ ಪಾಟೀಲ್ ಮುಂದೆ ಸಾಕಷ್ಟು ಜನ ತಮ್ಮಲ್ಲಿ ಆಗುತ್ತಿರುವಂಥ ಅನ್ಯಾಯಗಳ ಬಗ್ಗೆ ಕಳಿಸ್ತಾ ಇರ್ತಾರೆ, ಮಾತಾಡ್ತಿದ್ದಾರೆ. ನಮ್ಮಂದಿ ಅನೇಕ ದಿನ ಮಾತಾಡ್ತಾ ಇದ್ದಾರೆ ಇವತ್ತು. ಅದೇ ಕಾಲಕ್ಕೆ DCC ಬ್ಯಾಂಕ್ ಹಗರಣ ಆದಮೇಲಂತೂ ಎಲ್ಲರೂ ಬಾಯಿಗೆ ಬೀಗಿದ್ದಂಗೆ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬೀಗಿದ್ದಂಗೆಲ್ಲ ವಸ್ತುಸ್ಥಿತಿ ಮಾತಾಡಬೇಕಾಗಿತ್ತು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲೇ ಮುಖ್ಯವಾಗಿ ಪ್ರಜೆಗಳ ಈ ಆಸ್ತಿ ಈ ನೋಡ್ರದು 5 ಎಕರೆ ಸಮಥಿಂಗ್ ಮೇಲೆ ನಾವು 100 ಕೋಟಿ ರೂಪಾಯಿ ಸಾಲ ಕೊಡ್ತೀವಿ. ಯಾವುದೋ ಬರಲಾರ್ದು ಗಂಟೆ ಎಲ್ಲಿ ಬರ್ತದೋ ಗೊತ್ತಿರೋದು ಆ ಬಿಲ್ಗಳ ಮೇಲೆ ಸಾಲ ಕೊಡ್ತೀವಿ ಅಂತಂದ್ರೆ ಇವೆಲ್ಲ ರೂಲ್ಸ್ ಇದ್ದಾವೆ DCC ಬ್ಯಾಂಕ್ನಲ್ಲೇ ಅನ್ನೋಂಥದ್ದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಪ್ರಶ್ನೆ ಮಾತಾಡ್ತಾರೆ, ಬಂದು ನಮ್ಮಂದಿಗೆ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎರಡೂ ಭಾಗದಲ್ಲಿ, ಹುಕ್ಕೇರಿ ಭಾಗದಲ್ಲಿರ್ಬೋದು, ಈ ಭಾಗದಲ್ಲಿರ್ಬೋದು, ನಮ್ಮ ಅರಮನೆ ಭಾಗದಲ್ಲಿರ್ಬೋದು, ಗೋಕಾಕ್ ಭಾಗದಲ್ಲಿರ್ಬೋದು, ಏನೇನು ನಡೀತಾ ಇದ್ದಾವಪ್ಪ ಆ ಸರ್ಕಾರಿ ಅಧಿಕಾರಿಗಳೆಲ್ಲ ಕಣ್ಸೋಗಿ ಕೂತಿದ್ದಾರೆ ಅನ್ನುವಂಥ ಒಂದು ವರದಿನ ಸಹಿತ ನಮ್ಮ ಮಿತ್ರ ಸಹೋದರರಾದಂಥ ಬಾಬುಗೌಡ ಪಾಟೀಲ್ ಭಾಳ ನೈಸಾಗಿ ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ದಾಖಲೆಗಳು ಸಮೇತ ಇಡ್ತಾ ಇದ್ದಾರೆ. ನಮ್ಮಲ್ಲಿ ದಾಖಲೆಗಳು ಸಾಕಷ್ಟು ಬರ್ತಾ ಇದ್ದಾವೆ. ಇದರಿಂದಾಗಿ ನಾವು ಇವತ್ತು ಅಧಿಕಾರಿ ವರ್ಗಕ್ಕೆ ಅವರಿಗಾರು ಹೇಳಿದ್ದಾರೆ, ನೀವು ತಪ್ಪು ಮಾಡಬೇಡ್ರಪ್ಪ ಅನ್ನುವಂಥ ಮಾತನ್ನು. ಯಾಕಂದ್ರೆ ನೀವಾಗ ಗೌರ್ಮೆಂಟ್ ಪೇಮೆಂಟ್ ಮಾಡ್ತದೆ, ಸಾಕಷ್ಟು ಸುಖದಿಂದ ಇದ್ದೀರಿ, ನಿಮ್ಮ ಕುಟುಂಬಗಳಿದ್ದಾವೆ. ನಾಳೆ ಇವು ಕೇಸ್ನ ಸಿಕ್ಕಾಕೊಂಡ್ರಪ್ಪ ನಾಳೆ ನಿಮ್ಮ ಬದುಕು ಏನಪ್ಪ ಅಂದ್ರೆ ನರಕಾಗೋ ಸಾಧ್ಯತೆ ಅದ. ಇದ್ರ ಹಿಂದೆ ಮಾಡಿಸುವಂಥ ವ್ಯಕ್ತಿಗಳು ನಿಮ್ಗೆ ಉಳಿಸೋದಕ್ಕೆ ಮತ್ತದಕ್ಕೂ ಬರಲಿಕ್ಕಿಲ್ಲ, ಬರೋದು ಭಾಳ ಕಷ್ಟ ಅಂತ. ಯಾಕಂತಂದ್ರೆ
ಈಗ ನೋಡ್ರಿ, ಇದು ಒಂದು ಜಯಶೀಲ್ ಶೆಟ್ಟಿ ಅವರು ಯಾವ ಕಾರಣಕ್ಕೆ ತೊಗೊಂಡ್ರು ಅದೇನು ಗೊತ್ತಿಲ್ಲ, ಅದೇನು ನಡೆದನು, ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಜಯಶೀಲ್ ಶೆಟ್ಟಿ ಅವರು ಅದನ್ನು ಉಳಿಸ್ಕೋಬೇಕು. ಇವತ್ತು 125 ಕೋಟಿಗೆ ಅವ್ರು ಯಾವ ಆಧಾರನ ಕೊಟ್ಟರು, ಡಿ ಸಿ ಸಿ ಬ್ಯಾಂಕಿನ ಅವತ್ತು ಆಡಳಿತಗಾರರು ಮತ್ತು ಜಯಶೀಲ್ ಶೆಟ್ಟಿ ಅವರು ಉತ್ತರ ಕೊಡಬೇಕಾಗಿದೆ. ಇವತ್ತು ಯಾರು ಕೊಟ್ಟರು, ಯಾರು ಮಾತುಕೇರಿ ಕೊಟ್ಟರು ಅಷ್ಟೊಂದು ದೊಡ್ಡ ಹಣವನ್ನು ಅಂತೇಳಿ. ಈಗ ಯಾರು ಸಿಕ್ಕಾಕೊಂಡ್ರು? ಡಿ ಸಿ ಸಿ ಬ್ಯಾಂಕಿನ ಆಡಳಿತ ವರ್ಗದವರು, ಜೊತೆಗೆ ಜಯಶೀಲ್ ಶೆಟ್ಟಿ ಅವರು. ನಡಕ್ಕೆ ಕೆಲಸ ಮಾಡಿಸೋರು ದೂರ ಹೋಗಿಬಿಡ್ತಾರಲ್ಲೇ, ಮಾಯ ಆಗ್ತಾರೆ ಅನ್ನೋದು ಒಂದು ಸಾಮಾನ್ಯವಾಗಿ ನಂಬುವಂಥ ಮಾತು. ಅದೇ ರೀತಿ ಎರಡೂ ಭಾಗದಲ್ಲಿ ಅವತ್ತು ಇಡೀ ಎಲ್ಲ ಕರ್ನಾಟಕದ ಇಂಥ ಕೆಲಸ ಮಾಡುವಂಥ ಅಧಿಕಾರಿಗಳು ಸಹಿತ ಇಂದಿನ ನಾಳೆ ಇದು ಬರುವಂಥದ್ದು ಅಂತ. ಈಗಂತೂ ನಿಧಾನಕ್ಕೆ ಒಂದೊಂದು ಹೊರ ಬರ್ತಾ ಇದ್ದಾವೆ ಎರಡೂ ಭಾಗಗಳಲ್ಲೇ. ಇವತ್ತು 3 ಭಾಗಗಳಿಂದ ಹುಕ್ಕೆರೆ ಭಾಗದಲ್ಲಿ ಕೆಲವಷ್ಟು ಬರ್ತಾಯಿದ್ದಾರೆ. ತಮಗಾದಂಥ ಅನ್ಯಾಯಗಳನ್ನು ತಮ್ಮ ವಿಶೇಷವಾಗಿ ಕತ್ತಿಯವ್ರ ವಿರೋಧಿಗಳು ಯಾರಪ್ಪ ಅವ್ರಿಗೆ ಅವ್ರು ತಿಳಿಸ್ತಾ ಇರ್ತಾರೆ. ಅದೇ ಕಾಲಕ್ಕೆ ಎಮ್ಕಂಬೇಡಿಯಲ್ಲಿ ಈಗಲೇ ನೋಡಿದರೆ ಅಲ್ಲಿ ಜನನು ಈಗ ಒಂದು ಮೊನ್ನೆ ಅಷ್ಟಗಿ ಮತ್ತು ಉಂದ್ರಿ ಅವರು ಸಹಿತ ಯಾವ ರೀತಿಯಾಗಿ ಇಲ್ಲಿ ಅನ್ಯಾಯಗಳಾಗಿದೆ ಅವ್ರನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಈಗೇನು ಅಧಿಕಾರಿಶಾಹಿ ವರ್ಗದವರು ಜೊತೆಗೆ ರಾಜಕಾರಣಿಗಳು ಸಹ ಒಳ್ಳೆ ಕೆಲಸ ಮಾಡಲಿರೋ ನಮ್ಮ ಹಂಬಲ. ಒಳ್ಳೆ ಕೆಲಸ ಅಂತಂದ್ರೆ ಈಗ ಸಾಕಷ್ಟು ಇವರೆಲ್ಲರೂ ಗಳಿಸಿಕೊಂಡಿದ್ದಾರೆ. ಇನ್ನೂ ಗಳಿಸ್ಬೇಕು ಮಾಡಬೇಕು ಅನ್ನೋಕ್ಕಿಂತಲೂ ಒಂದು ಪ್ರಾಮಾಣಿಕವಾದಂಥ ಆಡಳಿತ ಕೊಟ್ಟ ಅವ್ರನ್ನ ನಿಲ್ಲಿಸಲಿ, ಜನಮನವನ್ನು ಅವ್ರಿಗೆ ಗೆಲ್ಲಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಏನು ಡಿಸಿಷನ್ ಕೊಡ್ತಾರೆ ನಾವೆಲ್ಲರೂ ಒಪ್ಪಬೇಕಾಗ್ತದೆ. ಆ ದಿಶೆಯಲ್ಲೇ ಒಪ್ಕೊಂಡು ಹೋಗೋಣ. ಆದರೆ ಈ ತಪ್ಪುಗಳು ಮೇಲೆ ಸಗಲಿಗೆ ಹೆಚ್ಚಿದಪ್ಪ ಅಂತಂದ್ರೆ ತೊಂದರೆ ಯಾರಿಗಪ್ಪ ಅಂತದ್ರಿಂದ ಇವತ್ತು ಜನ ಎಚ್ಚೆತ್ತುಕೊಂಡಿದ್ದಾರೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ನಿಧಾನಕ್ಕೆ ಎಲ್ಲಗಳು ಎಚ್ಚರಗೊಳ್ತಾ ಇದ್ದಾರೆ. ಆ ಎಚ್ಚರಿಕೆ ಆ ಒಂದು ಇದಪ್ಪ ಏನಂದ್ರೆ, ಈ ಒಬ್ಬ ರಾಜಕಾರಣಿಗಳಿಗೆ ಇವತ್ತು ಕುಟುಂಬ ರಾಜಕಾರಣಿಗಳಲ್ಲಿ ಯಾವುದೋ ಕಾರಣ ಇಲ್ಲ, ಅವ್ರು ಮಾಡಲಿ. ಆದರೆ ಜನಕ್ಕೆ ಒಳ್ಳೆಯ ಕೆಲಸ ಮಾಡ್ತಾ ಹೋಯ್ತಂದ್ರೆ ಇವೆಲ್ಲ ಏನು ಅಂತ ಕಾಣುವಂಥವಾಗುವುದಿಲ್ಲ. ಆದರೆ ಅವು ವ್ಯವಹಾರಗಳು ಮೇಲೆ ಬರ್ಲಿಕ್ಕೆ ಹೆಚ್ಚಿದಪ್ಪ ಅಂತ ಒಂದೊಂದು ಇಲ್ಲಿವರೆಗೇನೋ ಯಾವುದೋ ಪ್ರಭಾವದಿಂದ ಈಗ ಹೇಳಿದ್ನಿ ನೀವು, ಒಂದೇ ಕಡೆ ಅಲ್ಲ, ಎರಡೂ ಹೊಂದಾಣಿಕೆ ರಾಜಕಾರಣ ಇತ್ತು. ಅವ್ರದ್ದು ಇವ್ರು ಮಾತಾಡ್ತಿರಲ್ಲ, ಅವ್ರು ಮಾತಾಡ್ತಾ ಇರಲ್ಲ. ಇವತ್ತು ಯಾರು ಈ ಒಂದು ಏನಪ್ಪ ಅಂತಂದರೆ ಗೋಕಾಕ್ ಭಾಗದ್ದು ಏನೋ ಇಲ್ಲಿ ಎಣ್ಣೆಕೊಳಗಾದವ್ರೆ ಈಗಾಗಲೇ ಹೋಗಿ ಕತ್ತಿಯವ್ರಿಗೆ ಅವ್ರಿಗೆ ಭೇಟಿಯಾಗಿ ಬರ್ತಾ ಇದ್ದಾರೆ. ನಮ್ಮಲ್ಲಿ ನಾವು ರಿಪೋರ್ಟ್ ಮಾಡಿದ್ದೀವಿ ಅದನ್ನು. ಅಂದರೆ ಅವ್ರಿಗೆ ಪಾಪ ಒಂದು ಆಶ್ರಯ ಸಿಕ್ಕರೆ ಸಾಕಪ್ಪ ನಮ್ಗೆ ಏನೋ ಹೇಳಿಕೆ. ಅದೇ ಕಾಲಕ್ಕೆ ಹುಕ್ಕೇರಿ ಭಾಗದಿಂದ ಸಹಿತ ಬಂದು ಇಲ್ಲಿಯ ಒಬ್ಬ ರಾಜಕಾರಣಿಗಳು ಬಂದು ಭೇಟಿಯಾಗಿ ತಮ್ಮ ನೋವುಗಳು ಹೇಳ್ಕೊಂಡು, ಅದಕ್ಕಾಗಿ ಇವತ್ತು ನಮ್ಮ ಏನಪ್ಪ ಅಂತಂದರೆ ಬಾಲಚಂದ್ರವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ನಮ್ಮನ್ನು ನಂಬಿದ ಮಂದಿಗೆ ನಾವು ಮೋಸ ಮಾಡೋದೆಲ್ಲ ನಾವು ಹೋಗ್ತೀವಿ ನಿಲ್ತೀವಿ ಅಂತ ರಾಮದುರ್ಗದಲ್ಲಿ ಹೋಗಿ ಹೇಳಿದರು, ಹುಕ್ಕೇರಿಯಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ 34% ಜನ ನಂಬಿದ್ದಾರೆ ರೀ, ಅವ್ರು ನಾವು ಬೆನ್ನಗಡ್ತೀವಿ ಬೆಂಬಲಿಸ್ತೀವಿ ಅಂತೇಳಿ. ಹೀಗೆ ಅದೇ ರೀತಿಯಾಗಿ ಈ ಭಾಗದಲ್ಲೂ ಸಹಿತ ಕೆಲವೊಂದು ಜನ ಕತ್ತಿಯವ್ರ ಕಡೆ ಮತ್ತು ಸೌದಿಯವ್ರ ಕಡೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅವರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ಹೇಳುವಂಥ ಸಾಧ್ಯತೆಗಳು ಬದಾವ ಮತ್ತು ಹೇಳ್ತಾರೆ. ಇಲ್ಲ ನಮ್ಮ ಬೆಂಬಲಿಗರಿದ್ದಾರೆ, ಅವ್ರ ರಕ್ಷಣೆ ನಾವು ಹೋಗ್ತಾ ಇದ್ದೀವಿ ಅಂತ. ಒಳ್ಳೆಯದು, ಹೋಗಿ ಇಬ್ಬರು ಬರಲಿ. ಹೀಗಾಗಿ ಅವರವರು ಮಾಡಿದಂಥ ಒಂದು ಕುಕರ್ಮಗಳು ಹೊರಗೆ ಬರ್ತಾ ಇದ್ದಾವೆ. ಕುಕರ್ಮ ಅಂದ್ರೆ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿದ್ದು. ಅದೇ ಕಾಲಕ್ಕೆ ಅವುಗಳನ್ನ ಹೊರಗೆ ಹಾಕುವಂಥ ಧೈರ್ಯ ನಿಧಾನಕ್ಕೆ ನಮ್ಮ ಏನಪ್ಪ ಅಂತ ಮೀಡಿಯಾನು ಮಾಡ್ತಾ ಇದೆ. ಇವತ್ತು ನೋಡ್ರಿ, ಮೇನ್ ಮೀಡಿಯಾಗಳಲ್ಲಿ ನಿಧಾನಕ್ಕೆ ಜಯಶೀಲ್ ಶೆಟ್ಟಿ ಅವ್ರದ್ದು ದೊಡ್ಡದಾಗಿ ಬರ್ತಾ ಇದೆ. ಜೊತೆಗೆ ಗಡಾದವ್ರಿಗೆ ಆಗಿರ್ಬೋದು, ಅಥವಾ ನಮ್ಮ ಬಾಪುಗೌಡ ಪಾಟೀಲ್ರಿಗೆ ಆಗಿರ್ಬೋದು, ಸದಾನಂದ ಭಾಮನೆಂತವ್ರಿಗೆ ಆಗಿರ್ಬೋದು, ಇವತ್ತೊಂದು ಧ್ವನಿ ಬಂದಂಗೆ ಆಗಿಬಿಟ್ಟದ. ಮೊನ್ನೆಂತ ನಿಮ್ಗೆ ಗೊತ್ತದ, ಗಡಾದವರು ಲೋಕಾಯುಕ್ತ ಇದೇ ಕೇಸ್ನಲ್ಲೇ ಈ ಜಯಶೀಲ್ ಶೆಟ್ಟಿ ತೆಗೆದುಕೊಂಡ ಋಣದ ಮತ್ತು ಅಲ್ಲಿದ್ದಂಥ ಭಾರತ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಏನಪ್ಪ ಲೋಕಾಯುಕ್ತ ಹೋಗಿದ್ದಾರೆ. ಹಿಂಗೆ ಒಬ್ಬೊಬ್ಬರು ಇವತ್ತು ಈ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು, ಅದೇ ಕಾಲಕ್ಕೆ ಇಲ್ಲಿಯ ಜನರ ಪರ ನಿಂತಂಥವರು, ಜನಪರ ಹೋರಾಟಗಾರರು ತಮಗೆ ಕಂಡಂಥ ಅನ್ಯಾಯಗಳನ್ನು ನಿಧಾನಕ್ಕೆ ಲೋಕಾಯುಕ್ತಕ್ಕೂ CIDಗೂ ಮತ್ತೆ ಅವ್ರ ತನಿಖೆಗೆ ಒಳಪಡಿಸ್ತಾ ಒಂದು ಧ್ವನಿ ಗಟ್ಟಿ ಮಾಡಿಕೊಳ್ತಾ ಜನಪರವಾದಂಥ ಒಂದು ಆಡಳಿತ ಬರೋದಕ್ಕೆ ಇವರೆಲ್ಲರೂ ಕಾರಣಕರ್ತರಾಗೋದು ನೋಡಿದಾಗ ಒಂದು ಈ ಸಲ ಮೋಸ್ಟ್ಲಿ ಇದರ ಪ್ರಭಾವ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲೂ ಆಗಲಿ. ಅಲ್ಲಿ ಈಗಾಗಲೇ ಬೇರ್ಪಟ್ಟಂಥ ಸ್ಥಾಪಿಸಲ್ಪಟ್ಟಂತಹ ಪಟ್ಟಭದ್ರ ಹಿತಾಸಕ್ತಿ ಅಂದರೆ ವಿಶೇಷವಾಗಿ ತಮ್ಮ ಲಾಭ ನೋಡುವಂಥ, ತಮ್ಮ ಕುಟುಂಬ ಲಾಭ ನೋಡುವಂಥ ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಇವತ್ತು ಒಂದು ರಿಸ್ಟ್ರಿಕ್ಷನ್ ಹಾಕುವಂಥ ಜವಾಬ್ದಾರಿ ನಾವು ಮತದಾರರು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಮತದಾರರು ಎಚ್ಚರಗೊಂಡ ಇವುಗಳನ್ನೆಲ್ಲ ಸಾಧ್ಯಷ್ಟು ನೀವು ಏನು ಅನ್ಯಾಯಕ್ಕೊಳಾಗ್ತೀರಿ ಅವ್ರ ಬಗ್ಗೆ ನೀವು ನಮ್ಮ ದಾಖಲೆಗಳನ್ನು ಕೊಡ್ತಾ ಹೋದರೆ ಕೊಟ್ಟರೆ, ಈಗಾಗಲೇ ಬಾಪುಗೌಡರು ಕೊಡ್ತಾ ಇದ್ದೀರಿ, ನಮಗೆ ಕೆಲವರು ಕಳಿಸ್ತಾ ಇದ್ದೀರಿ, ಅದೇ ಕಾಲಕ್ಕೆ ಸದಾನಂದ ಭಾಮನೆಯವರಿಗೂ ಕೊಡ್ತಾ ಇದ್ದೀರಿ. ಅದು ಮಾಡ್ತಾ ಹೋದ್ರಪ್ಪ ಅಂದರೆ ಈ ಎರಡೂ ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೇ ಒಂದು ಏನಪ್ಪ ಒಳ್ಳೆಯ ಆಡಳಿತದ ಅಭಿವೃದ್ಧಿಯ ದೃಷ್ಟಿಕೋನದ ಜನ ಮುಂದಕ್ಕೆ ಬರ್ಬೋದು, ರಾಜಕೀಯಕ್ಕೆ ಬರ್ಬೋದು ಅನ್ನೋಂಥ ಭಾವನೆಗಳು ಮೂಡ್ತಾ ಇದ್ದಾವೆ. ಅದರಲ್ಲಿ ದೂರದ ಕನಸು ಅದು ಇಷ್ಟು ಮಾತ್ರ ಖರೆ. ಈಗ ಏನಪ್ಪ ಅಂತಂದ್ರೆ ಈ DCC ಬ್ಯಾಂಕಿನ ಚುನಾವಣೆಗಳಿಂದಾಗಿ ಈ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವದಲ್ಲಿ ಬರ್ತಾ ಇದೆ ಅನ್ನುವಂಥ ಮಾತು. ಜೊತೆಗೆ ಅನ್ಯಾಯಕ್ಕೊಳಗಾದವರು ತಮ್ಮ ಧ್ವನಿಯನ್ನು ಎತ್ತಿ ಹೇಳುವಂಥ ಪ್ರಸಂಗ ಸಮೀಪ ಬರುವುದರಿಂದಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾ
ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಧ್ವನಿಗಳು ಹೇಳ್ತಾ ಇದ್ದಾವೆ. ಆ ಧ್ವನಿಗಳಿಗೆ ಧ್ವನಿ ಕೊಡುವಂಥ ಕೆಲಸವನ್ನು ಇವತ್ತು ನಮ್ಮ ಮಾಧ್ಯಮ ಮಾಡಬೇಕಾಗಿದೆ. ಮಾಧ್ಯಮ ಡ್ಯೂಟಿನ ಅದು, ಕಂಡಿದ್ದನ್ನು ಕಂಡಾಗಿ ಹೇಳುವಂಥದ್ದು. ಆ ಕೆಲಸ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಲಿಕ್ಕೆ ಶುರು ಮಾಡಿದ್ವಿ, ನಾನು ತಿಳ್ಕೊಂಡಿದ್ದೀನಿ. ನೋಡೋಣ ಏನಾಗ್ತದೆ ಮತ್ತು ಡೆವಲಪ್ಮೆಂಟ್ಗಳು ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇವತ್ತು ಒಂದು ಧ್ವನಿ ಹೇಳೋದು ಬೇಕಾಗಿದೆ. ಯಾಕೆಂದ್ರೆ ಈ ಬಿದ್ದಂಥ ಧ್ವನಿಗಳಿಗೆ ಧ್ವನಿ ಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅಂತ ತಿಳಿಸಿ ತಲುಪಿದ್ದು ಸತ್ಯದ ಕರೆಗಡಿ ವಂದನೆಗಳು.